ಬಸನಗೌಡ ಪಾಟೀಲ್ ಯತ್ನಾಳ್ ಬೀದಿಯಲ್ಲಿ ಏಕವಚನದಲ್ಲಿ ಮಾತಾಡ್ತಾ ಓಡಾಡ್ತಾರೆ. ಎಲ್ಲರನ್ನ ಕಾಡಿದ ಪ್ರಶ್ನೆ, ಯತ್ನಾಳ್ ಬಣದ ನಾಯಕರು ಏನ್ ಮಾಡ್ತಾರೆ ಈಗ? ಹಿಂಗಾಗಿನೇ ಈಗ ಯತ್ನಾಳ್ ಉಚ್ಚಾಟನೆ ಆದ್ರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಾರೆ. ಹಂಗಂತ ವಿಜೇಂದ್ರ ವಿರುದ್ಧ ಹೋರಾಟ ನಿಲ್ಲಿಸ್ಬಿಟ್ರ ಅಂದ್ರೆ ನೋ, ಇಲ್ಲ. ವಿಜೇಂದ್ರ ಅವರನ್ನ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿದರು. ರೇಣುಕಾಚಾರ್ಯ ಆಡಿದ ಮಾತುಗಳನ್ನು ಕೇಳಿದ್ರೆ ಅವು ಯತ್ನಾಳ್ ಅವರ ಮಾತುಗಳಿಗಿಂತ ಕಠೋರವಾಗಿದ್ವು. ರೇಣುಕಾಚಾರ್ಯ ಅವರನ್ನ ಪಕ್ಷದಿಂದ ಉಚ್ಚಾಟಿಸಬೇಕು, ಈ ವಿಷಯವನ್ನ ನೇರವಾಗಿ ಹೇಳೋದಕ್ಕೆ ಭಿನ್ನರ ಗುಂಪೇನಿದೆ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ರಾಜ್ಯ ಬಿಜೆಪಿಯಲ್ಲಿದ್ದ ಭಿನ್ನಮತ ಬಣ ಬಡಿದಾಟ ಸದ್ಯಕ್ಕೆ ಸೈಲೆಂಟ್ ಆಗಿದೆ. ಅರ್ಥಾತ್ ಭಿನ್ನಮತೀಯರ ಸದ್ದು ಅಡಗಿದೆ. ಯತ್ನಾಳ್ ಉಚ್ಚಾಟನೆಯಿಂದ ರೆಬಲ್ ನಾಯಕರು ವಿಚಲಿತರಾಗಿದ್ದಾರೆ. ಯಾವ ಹೆಜ್ಜೆಯನ್ನು ಇಟ್ಟರೂ ಎಚ್ಚರಿಕೆಯಿಂದ ಇಡಬೇಕು ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರೆ. ಅದರಲ್ಲೂ ಮುಖ್ಯವಾಗಿ ಯತ್ನಾಳ್ ಪರ ಬ್ಯಾಟ್ ಬೀಸುವುದನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಹಾಗಾದರೆ ಇದು ಯಾಕೆ? ದೋಸ್ತಿ ಹಮ್ ನೈ ತೋಡೆಂಗೆ ಅಂತಿದ್ದಂತಹ ರೆಬಲ್ ನಾಯಕರು ಸೈಲೆಂಟ್ ಆಗಿತ್ತು ಯಾಕೆ? ಈ ನಾಯಕರ ಮೌನದ ಹಿಂದಿನ ಮಾತೇನು, ಮರ್ಮವೇನು? ಇದೆಲ್ಲದರ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಬಾಣಗೆರೆ. ಯಡಿಯೂರಪ್ಪ ಹಾಗೆ ವಿಜೇಂದ್ರ ವಿರುದ್ಧ ಸಮರ ಸಾರಿದ್ದಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಬೀದಿಯಲ್ಲಿ ಏಕವಚನದಲ್ಲಿ ಮಾತಾಡ್ತಾ ಓಡಾಡ್ತಾ ಇದ್ರು. ನಾಯಿ, ಹಂದಿ, ಚೇಲ ಈ ಎಲ್ಲ ಪದಗಳ ಪ್ರಯೋಗ ಆಗೋಗಿತ್ತು. ಇದು ಅತಿರೇಕಕ್ಕೆ ಹೋಗಿದ್ದು, ಯತ್ನಾಳ್ರನ್ನ ಉಚ್ಚಾಟನೆ ಮಾಡಿದ್ದು ಈಗ ಇತಿಹಾಸ. ಇದಾದ ಮೇಲೆ ಎಲ್ಲರನ್ನ ಕಾಡಿದ ಪ್ರಶ್ನೆ, ಯತ್ನಾಳ್ ಬಣದ ನಾಯಕರು ಏನು ಮಾಡ್ತಾರೆ ಈಗ ಅನ್ನೋದು, ಅವರ ನಡೆ ಏನು ಅನ್ನೋದು. ಅದಕ್ಕೆ ಉತ್ತರ ಅನ್ನೋ ಥರ ಭಿನ್ನರು ಒಂದು ಸಭೆ ನಡೆಸಿದರು. ವರಿಷ್ಠರನ್ನ ಭೇಟಿ ಮಾಡ್ತೀವಿ, ಯತ್ನಾಳ್ರನ್ನ ವಾಪಸ್ ಕರ್ತರ್ತೀವಿ ಅಂತ ಹೇಳಿದರು. ಆದರೆ ಇದು ಹೇಳಿಕೆಗೆ ಮಾತ್ರ ಸೀಮಿತವಾಗೋಯಿತು. ಭಿನ್ನರ ತಂಡದಿಂದ ಇಂಥ ಯಾವುದೇ ಪ್ರಯತ್ನ ಕಾಣಿಸ್ಲಿಲ್ಲ. ಯಾರು ದೆಹಲಿ ವಿಮಾನ ಹತ್ತಲಿಲ್ಲ. ಇದಕ್ಕೆ ಕಾರಣ ಕೂಡ ಇದೆ. ಅದು ಏನಂದರೆ, ಭಿನ್ನರ ತಂಡದ ನಾಯಕರಿಗೆ ವರಿಷ್ಠರು ಅಷ್ಟು ಬೇಗ ಸಮಯ ಕೊಡಲ್ಲ. ಇವರನ್ನ ವರಿಷ್ಠರು ಸೀರಿಯಸ್ ಆಗಿ ತಗೊಂಡಿಲ್ಲ. ಆದರೂ ವರಿಷ್ಠರನ್ನ ಭೇಟಿ ಮಾಡೋ ಒಂದು ಅವಕಾಶ ಇರೋದು ಅರವಿಂದ್ ಲಿಂಬಾವಳಿ ಅವರಿಗೆ ಮಾತ್ರ. ಆದರೆ ಅವರು ಕೂಡ ಈಗ ಭಿನ್ನರ ಗುಂಪಿನಿಂದ ದೂರ ಇದ್ದಾರೆ. ಹೀಗಾಗಿ ಭಿನ್ನರ ದೆಹಲಿ ಪ್ರವಾಸ ಸದ್ಯಕ್ಕೆ ಸಾಧ್ಯ ಇಲ್ಲ. ಅವರಲ್ಲಿ ಆ ತಾಕತ್ತು, ಸಾಮರ್ಥ್ಯ ಕೂಡ ಇಲ್ಲ. ಸೊ ಸದ್ಯಕ್ಕೆ ದೆಹಲಿ ಪ್ರವಾಸ ಕ್ಯಾನ್ಸಲ್. ಮತ್ತೊಂದು, ತಮ್ಮಲ್ಲೇ ಇರೋ ಭಿನ್ನ ಅಭಿಪ್ರಾಯ. ಹೌದು, ಯತ್ನಾಳ್ ಜೊತೆ ಸೇರಿದ ಪ್ರತಿಯೊಬ್ಬರ ಅಜೆಂಡಾ ಒಂದೇ ಆಗಿರಲಿಲ್ಲ. ಒಬ್ಬೊಬ್ಬರದ್ದು ಒಂದೊಂದು ತಾಟಿತ್ತು, ಒಬ್ಬೊಬ್ಬರಿಗೆ ಒಂದೊಂದು ಕಾರಣ ಇತ್ತು. ಉದಾಹರಣೆಗೆ ಪ್ರತಾಪ್ ಸಿಂಹ ಅವರಿಗೆ ಯಾರ ಮೇಲೆ ಕೋಪ ಇತ್ತು ಅಂತ, ಅವ್ರು ಯಾರ ವಿರುದ್ಧ ಇದ್ರು ಅಂತ ಅವ್ರಿಗೆ ಕ್ಲಾರಿಟಿ ಇಲ್ಲ. ಒಂದೊಮ್ಮೆ ಭಿನ್ನರ ಜೊತೆ ಇರ್ತಾರೆ, ಮತ್ತೊಮ್ಮೆ ಪಕ್ಷದ ನಾಯಕರ ಜೊತೆ ಇರ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರಿಗೆ ಸಿಡಿ ಕಾರಣಕ್ಕೆ ವಿಜೇಂದ್ರ ಮೇಲೆ ಸಿಟ್ಟಿದೆ, ಆದರೆ ಯಡಿಯೂರಪ್ಪ ಅವ್ರ ಮೇಲೆ ಪ್ರೀತಿ ಇದೆ. ಇನ್ನು ಕುಮಾರ್ ಬಂಗಾರಪ್ಪ ಅವರಿಗೆ ವಿಜೇಂದ್ರ ಮೇಲೆ ಸಿಟ್ಟಿದೆ, ಆದರೆ ಯಡಿಯೂರಪ್ಪ ಅವ್ರ ಬಗ್ಗೆ ಮೃದು ಧೋರಣೆ ಇದೆ. ಇದ್ರ ಜೊತೆಗೆ ಯತ್ನಾಳ್ ಕುಟುಂಬ ರಾಜಕಾರಣದ ವಿರುದ್ಧ ತಮ್ಮ ಹೋರಾಟ ಅಂತ ಹೇಳ್ತಿದ್ರು. ಆದರೆ ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ, ಸಿದ್ದೇಶ್ವರರು, ಅರವಿಂದ್ ಲಿಂಬಾವಳಿ ಇವರೆಲ್ಲ ಮಾಡ್ತಿರೋದೇ ಕುಟುಂಬ ರಾಜಕಾರಣ. ಈ ವಿಚಾರದಲ್ಲಿ ಈ ನಾಯಕರು ಎಂದೂ ಯತ್ನಾಳ್ ಪರವಾಗಿ ನಿಲ್ಲಿಲ್ಲ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲ ನಾಯಕರು ಯತ್ನಾಳ್ ಪರ ಇದ್ರು ಅಷ್ಟೇ. ಅದನ್ನು ಬಿಟ್ಟು ಯತ್ನಾಳ್ ಅವರೇ ನಮ್ಮ ನಾಯಕರು, ಅವರೇ ನಮ್ಮ ಭವಿಷ್ಯ, ಅವರೇ ಎಲ್ಲ ಅಂತ ಎಂದೂ ಈ ಭಿನ್ನ ನಾಯಕರು ಹೇಳಲಿಲ್ಲ. ಹಿಂಗಾಗಿಯೇ ಈಗ ಯತ್ನಾಳ್ ಉಚ್ಚಾಟನೆ ಆದರೂ ಕೂಡ ಯಾರೂ ತಲೆ ಕೆಡಿಸ್ಕೊಳ್ತಿಲ್ಲ. ಹಂಗಂತ ವಿಜೇಂದ್ರ ವಿರುದ್ಧ ಹೋರಾಟ ನಿಲ್ಲಿಸ್ಬಿಟ್ರ ಅಂದರೆ ನೋ, ಇಲ್ಲ. ಹೋರಾಟ ನಿಲ್ಲಿಸಲಿಲ್ಲ, ವರ್ಷೆ ಬದಲಾಯಿಸಿದ್ದಾರೆ ಅಷ್ಟೇ. ಹೌದು, ಈ ವಿಜೇಂದ್ರ ಅವರ ವಿರುದ್ಧ ನಡೆಸ್ತಿರುವಂಥ ಹೋರಾಟದಲ್ಲಿ ಯತ್ನಾಳ್ ಅವರನ್ನು ಕಳೆದುಕೊಂಡ ಭಿನ್ನರ ಪಡೆ ಈಗ ವರ್ಷೆ ಬದಲಾಯಿಸಿದೆ.
ಬಿಜೆಪಿ ಮೂಲಗಳ ಪ್ರಕಾರ ಕರ್ನಾಟಕ ಬಿಜೆಪಿ ಚುನಾವಣಾ ಅಧಿಕಾರಿ ಚೌಹಾಣ್ ಏಪ್ರಿಲ್ 10ನೇ ತಾರೀಕಿಗೆ ಬೆಂಗಳೂರಿಗೆ ಬರ್ತಿದ್ದಾರಂತೆ. ಇನ್ನು ಈ ಸಂದರ್ಭದಲ್ಲಿ ಭಿನ್ನರ ಪಡೆ ಅವರನ್ನು ಭೇಟಿ ಮಾಡಲಿದೆಯಂತೆ. ಈ ಭೇಟಿಯ ಸಂದರ್ಭದಲ್ಲಿ 2 ಬೇಡಿಕೆಗಳನ್ನು ಮುಂದಿಡುತ್ತಿದ್ದಾರಂತೆ. ಒಂದು, ವಿಜೇಂದ್ರ ಅವರನ್ನು ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬದಲಾಯಿಸಿ, ಇಲ್ವಾ ಅವರನ್ನೇ ಪಕ್ಷದ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿಸಿ ಅಂತ. ಇದು ಮೇಲ್ನೋಟಕ್ಕೆ ಹೊಸದೇನೂ ಅನ್ನಿಸ್ತಿಲ್ಲ. ಆದರೆ ಭಿನ್ನರ ಈ ಬೇಡಿಕೆಯಲ್ಲಿ ಒಂದು ಸೂಕ್ಷ್ಮ ಇದೆ. ಅದೇನಪ್ಪ ಅಂತಂದರೆ, ವಿಜೇಂದ್ರ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಆಗಸ್ಟ್ ಅಂತ್ಯಕ್ಕೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಹೀಗಾಗಿ ಸಹಜವಾಗಿಯೇ ಈ ಅವಧಿ ಪೂರ್ಣಗೊಳ್ಳೋದಕ್ಕೆ ಬಿಡಿ. ಇದಾದ ನಂತರ ಪಕ್ಷಕ್ಕೆ ಹೊಸ ಅಧ್ಯಕ್ಷರನ್ನು ನೇಮಿಸಿ. ಆದರೆ ಈಗ ಮಾತ್ರ ಯಾವ ಕಾರಣಕ್ಕೂ ವಿಜೇಂದ್ರ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ನೇಮಕ ಮಾಡಲಾಗಿದೆ ಅಂತ ಘೋಷಣೆ ಮಾಡಬೇಡಿ. ಒಂದು ವೇಳೆ ಹಂಗೆ ಘೋಷಣೆ ಮಾಡಿದ್ರೆ ವಿಜೇಂದ್ರ ಪುನಃ 2 ವರ್ಷದ ಅವಧಿಗೆ ಅಧ್ಯಕ್ಷರಾಗ್ತಾರೆ. ಇದು ಸರಿಯಾಗಲ್ಲ ಅನ್ನೋದು ಭಿನ್ನರ ವಾದ. ಇದನ್ನೇ ಅವರು ಬೆಂಗಳೂರಿಗೆ ಬರ್ತಿದ್ದಾರಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಅವ್ರಿಗೆ ಹೇಳಿದ್ದಾರಂತೆ. ಹೌದು, ಈಗ ಭಿನ್ನರ ಆಟ ಬದಲಾಗುವುದಕ್ಕೆ ಇದೇ ಕಾರಣ. ವಿಜೇಂದ್ರ ಅಧ್ಯಕ್ಷರಾಗಿ ಆಗಸ್ಟ್ಗೆ 2 ವರ್ಷ ಕಂಪ್ಲೀಟ್ ಆಗುತ್ತೆ. ಬಿಜೆಪಿಯ ಅಲಿಖಿತ ನಿಯಮದ ಪ್ರಕಾರ 2 ವರ್ಷಕ್ಕೊಮ್ಮೆ ಅಧ್ಯಕ್ಷರು ಬದಲಾಗ್ತಾರೆ. ಸೊ ವಿಜೇಂದ್ರ ಬದಲಾವಣೆ ನ್ಯಾಚುರಲ್ ಆಗಲಿ ಅನ್ನೋದು ಭಿನ್ನರ ವಾದ. ಆದರೆ ಇಲ್ಲೊಂದು ತೊಡಕಿದೆ. ಅದೇನಪ್ಪ ಅಂತಂದರೆ, ಈಗ ಚೌಹಾಣ್ ಅವರು ರಾಜ್ಯಕ್ಕೆ ಬಂದು ಅಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ನಡೆಸಿ ಅಥವಾ ಅಭಿಪ್ರಾಯ ಸಂಗ್ರಹಿಸಿ ಮತ್ತೆ ವಿಜೇಂದ್ರರೇ ಗೆಲುವು ಸಾಧಿಸಿದ್ದಾರೆ, ಅವರೇ ಅಧ್ಯಕ್ಷರು ಅಂದರೆ ಮತ್ತೆ 2 ವರ್ಷ ವಿಜೇಂದ್ರ ಸ್ಥಾನ ಗಟ್ಟಿ ಆಗ್ಬಿಡುತ್ತೆ. ಹೀಗಾಗಿ ಇದು ನಡಿಬಾರ್ದು ಅನ್ನೋದು ಭಿನ್ನರ ಪ್ರಯತ್ನ. ಮತ್ತೊಂದು ಬೇಡಿಕೆ ಏನಪ್ಪ ಅಂತಂದರೆ, ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟನೆ ಮಾಡಿ ಅನ್ನೋದು. ಹೌದು, ಮೊನ್ನೆ ಕುಮಾರ್ ಬಂಗಾರಪ್ಪ ನಿವಾಸದಲ್ಲಿ ಸಭೆ ಸೇರಿದ್ದಾಗ ಭಿನ್ನರು ಈ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಯಾವ ಕಾರಣಕ್ಕಾಗಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಪಕ್ಷದಿಂದ ಉಚ್ಚಾಟನೆ ಮಾಡಲಾಯಿತು, ಅದೇ ಕಾರಣಕ್ಕೆ ವಿಜೇಂದ್ರ ಪಡೆಯ ನಾಯಕ MP ರೇಣುಕಾಚಾರ್ಯ ಅವರನ್ನು ಕೂಡ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಅನ್ನೋ ವಾದವನ್ನು ವರಿಷ್ಠರ ಮುಂದೆ ಇಡೋದಕ್ಕೆ ಮುಂದಾಗಿದ್ದಾರೆ. ಯತ್ನಾಳ್ ಅವರು ಮಾತಾಡ್ತಿದ್ದ ಆರೋಪಗಳ ಬಗ್ಗೆ ನಮಗೆ ಸಹಮತವಿದ್ದರೂ ಕೂಡ ಅವರು ಹೇಳಿದ್ದನ್ನೆಲ್ಲ ನಾವು ಒಪ್ಪೋದಿಲ್ಲ. ಆದರೆ ಕಳೆದ ಹಲವು ತಿಂಗಳುಗಳಿಂದ ರೇಣುಕಾಚಾರ್ಯ ಆಡಿದ ಮಾತುಗಳನ್ನು ಕೇಳಿದ್ರೆ ಅವು ಯತ್ನಾಳ್ ಅವರ ಮಾತುಗಳಿಗಿಂತ ಕಠೋರವಾಗಿದ್ವು. ಹೀಗಾಗಿ ಯತ್ನಾಳ್ಗೆ ಆದಂತಹ ಶಿಕ್ಷಣೆ ರೇಣುಕಾಚಾರ್ಯ ಅವ್ರಿಗೂ ಆಗಬೇಕು. ಇಲ್ದಿದ್ರೆ ಒನ್ ಸೈಡೆಡ್ ತೀರ್ಮಾನ ಆಗ್ಬಿಡುತ್ತೆ. ಅದರಿಂದ ಪರಿಸ್ಥಿತಿಯನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ರೇಣುಕಾಚಾರ್ಯ ಅವರನ್ನು ಪಕ್ಷದಿಂದ ಉಚ್ಚಾಟಿಸ್ಬೇಕು. ಯಾವ ಈ ಕೆಲಸ ಆಗುತ್ತೋ ಆಗ ಶಿಸ್ತು ಉಲ್ಲಂಘನೆಯ ವಿಷಯ ಬಂದಾಗ ಎಲ್ರಿಗೂ ಒಂದೇ ನ್ಯಾಯ ಅನ್ನೋ ಸಂದೇಶ ರವಾನೆ ಆಗುತ್ತೆ. ಇಲ್ಲದಿದ್ದರೆ ವರಿಷ್ಠರು ವಿಜೇಂದ್ರರ ಪರವಾಗಿದ್ದಾರೆ ಅನ್ನೋ ಭಾವನೆ ಉಳಿದು ಗೊಂದಲ ಮುಂದುವರಿತದೆ ಅನ್ನೋದು ಭಿನ್ನರ ವಾದ. ಹೀಗಾಗಿ ಈ ವಾರ ಕರ್ನಾಟಕಕ್ಕೆ ಬರ್ತಿರುವಂತಹ ರಾಜ್ಯ ಬಿಜೆಪಿಯ ಚುನಾವಣಾಧಿಕಾರಿ ಶಿವರಾಜ್ ಸಿಂಗ್ ಚೌಹಾಣ್ಗೆ ಈ ವಿಷಯವನ್ನು ನೇರವಾಗಿ ಹೇಳೋದಕ್ಕೆ ಭಿನ್ನರ ಗುಂಪೇನಿದೆ ಅವರು ತೀರ್ಮಾನ ಮಾಡಿಕೊಂಡಿದ್ದಾರೆ. ನಮಸ್ಕಾರ.